ನಮಸ್ಕಾರ. ಅದೆಷ್ಟೋ ಸಂದರ್ಭಗಳಲ್ಲಿ ನಾವು ಜಿದ್ದಿಗೆ ಬೀಳ್ತೀವಿ, ಸ್ಪರ್ಧೆಗೆ ನಿಲ್ತೀವಿ. ಸ್ಪರ್ಧಾ ಮನೋಭಾವದಿಂದ ಸ್ಪರ್ಧೆಗೆ ನಿಲ್ಲುವುದು ಬೇರೆ. ಜೀವನದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಇತರರನ್ನು ಸೋಲಿಸಬೇಕು ಅಂತೇಳಿ ನಾವು ಸ್ಪರ್ಧೆಗೆ ನಿಲ್ತೀವಿ, ಜಿದ್ದು ಹಿಡಿತೀವಿ. ಈ ಜಿದ್ದಿನಿಂದ ನಮ್ಮ ಬದುಕು ಹಾಳಾಗ್ತದೆ. ಅದಕ್ಕೆ ಜಿದ್ದು ಅನ್ನುವುದು ಉಪಯೋಗವಿಲ್ಲದ ವಿಷಯ. ನಾವು ಆಟೋಟಗಳಲ್ಲಿ ಸ್ಪರ್ಧೆಗಳಲ್ಲಿ ನಾವು ನಮ್ಮ ಸಂಪೂರ್ಣ ಶಕ್ತಿಯನ್ನು ಬಳಸಿಕೊಂಡು ಗೆಲ್ಲಲಿಕ್ಕೆ ಪ್ರಯತ್ನ ಮಾಡೋದು ತಪ್ಪಲ್ಲ. ಆದರೆ ಜೀವನದ ಆಟದಲ್ಲಿ ನಾವು ಇತರರಿಗೆ ಸೋಲಿಸಬೇಕೆಂದು ಸ್ಪರ್ಧೆಗೆ ನಿಲ್ಲುವುದು ತಪ್ಪು. ನಾವು ತಪ್ಪಲ್ಲ. ನಾವು ಗೆಲ್ಲುವುದಕ್ಕಾಗಿ ನಾವು ಪ್ರತಿ ಕ್ಷಣನೂ ಉತ್ತಮವಾದ ಕೆಲಸಗಳನ್ನು ಕಾರ್ಯಗಳನ್ನು ಮಾಡುತ್ತಾ ಸಾಗುವುದು ತಪ್ಪಲ್ಲ. ಆದರೆ ನಮ್ಮ ಉದ್ದೇಶ ನಾವು ಗೆಲ್ಲುವುದಾಗಿರಬೇಕೇ ಹೊರತು ಇತರರನ್ನು ಸೋಲಿಸಬೇಕು, ಅದಕ್ಕಾಗಿ ನಾನು ಈ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅನ್ನೋ ಉದ್ದೇಶ ಆಗಿರಬಾರದು. ಇಲ್ಲಿ ಸ್ಪರ್ಧೆ ಇದೆ, ಆದರೆ ಉದ್ದೇಶ ಮುಖ್ಯ ಆಗುತ್ತೆ. ಆ ಉದ್ದೇಶಕ್ಕೆ ತಕ್ಕಂತೆ ಉತ್ತಮ ಫಲಗಳು ಕೂಡ ನಮಗೆ ಸಿಗೋದು ಬಿಡೋದು ನಿರ್ಧಾರ ಆಗ್ತದೆ. ಬೇರೆಯವರನ್ನ ನಾವು ಜೊತೆಗೆ ಬಿದ್ದು ಸೋಲಿಸ್ಬೋದು, ಆದರೆ ನಾವು ಗೆದ್ದು ಸೋತಿರ್ತೀವಿ. ಆದರೆ ನಾವು ಗೆಲ್ಲುವ ಸಲುವಾಗಿ ಬೇರೆಯವರು ಏನಕ್ಕಾಗಲ್ಲ, ಅದು ನಮಗೆ ಸಂಬಂಧ ಇಲ್ಲ. ಈ ಒಂದು ಜೀವನದ ಊಟದಲ್ಲಿ ನಾನು ಗೆಲ್ಲಬೇಕು, ಬೇರೆಯವರು ಗೆಲ್ಲಲಿ, ಅದು ಅವರ ಅದೃಷ್ಟ. ನಾನು ಗೆಲ್ಲಬೇಕು ಅಂತೇಳಿ ನಾನೇನು ನನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಸಾಕ್ತೀನಲ್ಲ, ಅದು ನನಗೆ ಯಶಸ್ಸನ್ನು ತಂದು ಕೊಡ್ತದೆ, ಉತ್ತುಂಗಕ್ಕೆ ಕರ್ಕೊಂಡು ಹೋಗ್ತದೆ. ಮತ್ತು ಇನ್ನೊಂದು ನಾವು ಗಮನಿಸಬೇಕಾದಂಥ ವಿಚಾರಗಳೇನೆಂದರೆ, ಇತರರನ್ನು ನಾವು ಸೋಲಿಸುವುದು ಸುಲಭ. ಹಂಗೋ ಹಿಂಗೋ ಎಲ್ಲ ನಮ್ಮ ಸಮರ್ಪಣೆಯನ್ನು ಮಾಡಿ ನಮ್ಮ ಜೀವನವನ್ನು ಹೊತ್ತೆ ಇಟ್ಟು ನಮ್ಮ ಎಲ್ಲ ನಮ್ಮ ಸಂಪತ್ತು ಇರ್ಬೋದು, ಏನೇ ಶಕ್ತಿಗಳಿರ್ಬೋದು, ಅದೆಲ್ಲ ಬಳಕೆ ಮಾಡಿಕೊಂಡು ಇತರರನ್ನು ಸೋಲಿಸ್ಬೋದು, ಮತ್ತೊಬ್ಬರನ್ನು ಸೋಲಿಸ್ಬೋದು. ಆದರೆ ಇತರರನ್ನು ಗೆದ್ದಂತೆ ಆಗುವುದಿಲ್ಲ. ಇತರರನ್ನು ಸೋಲಿಸೋದು ಸುಲಭ, ಆದರೆ ಇತರರನ್ನು ಗೆಲ್ಲುವುದು ಬಲು ಕಷ್ಟದ ಕೆಲಸ. ಆ ಗೆಲ್ಲಬೇಕಂದ್ರೆ ನಾವು ಏನು ಮಾಡಬೇಕು? ಮತ್ತೊಬ್ಬರನ್ನು ನಾವು ಸೋಲಿಸ್ಬೋದು, ಆದರೆ ಮತ್ತೊಬ್ಬರನ್ನು ಗೆಲ್ಲೋದು ಕಷ್ಟ ಆಗ್ತದೆ. ಅವರ ಮನಸ್ಸನ್ನು ಗೆಲ್ಲೋದು ಕಷ್ಟ ಆಗ್ತದೆ. ಅವರ ನಮ್ಮ ಮನಸ್ಸಿನಲ್ಲಿ ನಮಗೊಂದಿಷ್ಟು ಜಾಗ ಪಡ್ಕೊಳ್ಳೋದು ಕಷ್ಟ, ಗೆಲ್ಲುವುದನ್ನು ಕಡಿಮೆ. ಸುಮ್ಮನೆ ಸ್ಪರ್ಧೆಗೆ ಬಿದ್ದು ಸೋಲಿಸೋದು ಇದು ಉಪಯೋಗಿಲ್ಲ. ಇಲ್ಲಿ ನಾವೆಲ್ಲ ಏನು ಮಾಡ್ತೀವಿ, ಅವ್ರು ನೋಡಿ ಅವ್ರಿಗಿಂತ ಉತ್ತಮ ಆಗಬೇಕು, ಇವ್ರು ನೋಡಿ ಇವ್ರಿಗಿಂತ ಉತ್ತಮ ಆಗಬೇಕು ಅನ್ನೋ ಮನೋಭಾವದಿಂದ ಏನು ಸಾಕ್ತೀವಲ್ಲ, ಅದು ತಪ್ಪು. ನಾನು ಏನು ಆಗ್ಬೇಕನ್ನೋದು ಮುಖ್ಯ. ಅವರು ಅಂತೆ ಆಗಿದ್ದಾರೆ, ಅದು ಸರಿ. ನಾನು ಏನಾಗಬೇಕು ಅದು ಮುಖ್ಯ. ನಾವು ನನ್ನಂತೆ ಆಗಬೇಕು. ಆವಾಗ ನಾವು ಇತರರನ್ನ ಸೋಲಿಸಲಿಕ್ಕೆ ಹೋಗೋದಿಲ್ಲ. ಅವ್ರಿಗಿಂತ ಉತ್ತಮ ಆಗಬೇಕು, ಇವ್ರಿಗಿಂತ ಉತ್ತಮ ಆಗಬೇಕು, ಅವ್ರಿಗಿಂತಲೂ ಬೆಳಿಬೇಕು, ಇವ್ರಿಗಿಂತಲೂ ಬೆಳಿಬೇಕಂತ ನಮ್ಮ ಮನಸ್ಸಿನಾಗ ಬಂದಾಗ ಇತರರನ್ನು ಸೋಲಿಸುವ ಮನೋಭಾವ ನಮ್ಮದಾಗಿರ್ತದೆ. ನಾವು ಗೆಲ್ಲುವ ಮನೋಭಾವ ಆಗಿರಬಾರದು. ಅದಕ್ಕಾಗಿ ನಾವು ಇತರರನ್ನ ಗೆಲ್ಲಬೇಕು, ನಾವು ಜೀವನದಲ್ಲಿ ಗೆಲ್ಲಬೇಕು. ಅಂದರೆ ನಾವೇನು ಮಾಡಬೇಕು? ಉತ್ತಮ ಕೆಲಸಗಳನ್ನು ಆಗಿರಬೇಕು, ಉತ್ತಮ ಕಾರ್ಯಗಳು ನಮ್ಮವಾಗಿರಬೇಕು. ಉತ್ತಮ ಕೆಲಸಗಳು ನಮ್ಮದಾಗಿರ್ತದೆ, ಉತ್ತಮ ಅದೃಷ್ಟವೂ ಕೂಡ ನಮ್ಮದಾಗಿರ್ತದೆ. ಉತ್ತಮ ಕೆಲಸದಿಂದ ಉತ್ತಮ ಅದೃಷ್ಟ ನಮ್ಮದಾಗ್ತದೆ, ಉತ್ತಮ ಅದೃಷ್ಟದಿಂದ ಉತ್ತಮ ಜೀವನ ನಮ್ಮದಾಗ್ತದೆ, ಜೀವನದಲ್ಲಿ ಗೆಲುವು ನಮ್ಮದಾಗ್ತದೆ. ಹಾಗೆಯೇ ನಮ್ಮ ನಿಯತ್ತು ಪ್ರಾಮಾಣಿಕತೆಗೆ ನಮ್ಮಲ್ಲಿ ಇತ್ತು ಅಂದ್ರೆ ನಾವಿದ್ದಲ್ಲೇ ಸ್ವರ್ಗ ನಿರ್ಮಾಣ ಆಗಿರ್ತದೆ. ನಾವಿದ್ದಲ್ಲೇ ಒಂದು ಖುಷಿಯ ವಾತಾವರಣ ಉಂಟಾಗಿರ್ತದೆ. ಆವಾಗ ನಾವು ಎಲ್ಲರನ್ನ ಗೆದ್ದಿರ್ತೀವಿ ಪ್ರಾಮಾಣಿಕತೆ ನಿಯತ್ತಿನಿಂದ.
ಇತರರನ್ನ ಗೆಲ್ಲುವುದು ಕಷ್ಟ ಅದ, ಆದರೆ ಅದಕ್ಕೂ ಒಂದು ದಾರಿ ಅದ. ಪ್ರಾಮಾಣಿಕತೆ ಮತ್ತು ನಿಯತ್ತು ನಮ್ಮಲ್ಲಿ ನಾವು ಅಳವಡಿಸಿಕೊಳ್ಬೇಕು. ನಮ್ಮಲ್ಲಿ ನಾವು ಪ್ರಾಮಾಣಿಕತೆ ಮತ್ತು ನಿಯತ್ತನ್ನು ಅಳವಡಿಸಿಕೊಂಡ್ರೆ ಇತರರನ್ನು ನಾವು ಗೆಲ್ಲಬಹುದು. ಸೋಲ್ಸೋದು ಬೇಡ, ಅವರನ್ನು ಸೋಲ್ಸೋದು ಬೇಡ, ಅವರು ಗೆಲ್ಲಿ ನಾವು ಗೆಲ್ಲೋಣ ಅನ್ನುವ ಮನೋಭಾವ ಅವಾಗ ನಮ್ಮದಾಗಿರ್ತದೆ. ನಮ್ಮಲ್ಲಿ ನಿಯತ್ತು ಮತ್ತು ಪ್ರಾಮಾಣಿಕತೆ ಇತ್ತು ಅಂತ ಬೇರೆಯವರು ನಮ್ಮ ಕೂಡ ಬೆಳೀಲಿ, ನಾವು ಬೆಳೆಯೋಣ. ಹೀಗಾಗಿ ನಾವೆಲ್ಲ ಬೆಳವಣಿಗೆಯ ದಾರಿಯಲ್ಲಿ ಸಾಗೋಣ ಅನ್ನುವುದು ಆಗ ನಮ್ಮ ವಿಚಾರ ಇರ್ತದೆ. ಬೇರೆಯವರು ಹಿಂದುಳಿಲಿ ನಾನು ಅಷ್ಟೇ ಬೆಳೀಲಿ ಅಂತಂದ್ರೆ ಅಲ್ಲಿ ನನ್ನ ಬೆಳವಣಿಗೆ ಆಗಿರೋದಿಲ್ಲ, ನಾನು ಹಿಂದೆ ಬಿದ್ದಿರ್ತೀನಿ. ಆನಂತರ ನಮ್ಮ ಮನೋಭಾವಗಳು ಸರಿ ಇಲ್ಲ ಅಂತಂದರೆ ನಮ್ಮ ಅದೃಷ್ಟನೂ ಚಲೋ ಇರಲ್ಲ. ನಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿರಬೇಕು, ಮನೋಭಾವಗಳು ಚಲೋ ಇರಬೇಕು. ಅಂದರೆ ಅದೃಷ್ಟವೂ ನಮ್ಮ ಜೊತೆಗೆ ನಿಂದಿರ್ತದೆ. ಆ ಅದೃಷ್ಟವೂ ನಮಗೆ ಬೆಳೆಯಕ್ಕೆ ಪೂರಕವಾದ ವಾತಾವರಣ ನಿರ್ಮಿಸಿಕೊಡ್ತದೆ. ಅದಕ್ಕಾಗಿ ಬೇರೆಯವರನ್ನು ಸೋಲಿಸುವ ಒಂದು ವಿಚಾರ ನಮ್ಮಲ್ಲಿ ಇತ್ತು ಅಂತ ಮೊದಲು ಆ ವಿಚಾರ ನಮ್ಮ ಮನಸ್ಸಿನಲ್ಲಿ ತೆಗೆದಾಕ್ಬಿಡ್ತು. ಬೇರೆಯವರು ಸೋಲಿಸೋದು ಬೇಕಾಗಿಲ್ಲ. ಈ ಬದುಕು ನಮಗಾಗಿ ಅದ. ಈ ಬದುಕು ಬದುಕಲಿಕ್ಕೆ ಇಲ್ಲಿ ಬಂದೀವಿ. ಈ ಬದುಕನ್ನು ನಾವು ಆಸ್ವಾದಿಸಬೇಕಾಗ್ಯದ, ನಾವು ಅನುಭವಿಸ್ಬೇಕಾಗ್ಯದ. ಇತರರನ್ನು ಸೋಲಿಸಲಿಕ್ಕೆ ಭಗವಂತ ಈ ಬದುಕು ನಮ್ಗೆ ಕೊಟ್ಟಿಲ್ಲ, ಇತರರನ್ನು ಗೆಲ್ಲಲಿಕ್ಕೆ ಕೊಟ್ಟಿದ್ದಾರೆ. ಇತರರನ್ನು ಗೆಲ್ತಾ ನಾವು ಬದುಕಿನಲ್ಲಿ ಗೆಲುವನ್ನು ಕಾಣಲಿಕ್ಕೆ ಈ ಬದುಕನ್ನು ಭಗವಂತ ನಮಗೆ ನೀಡಿದ್ದಾನೆ. ಆ ನೀಡಿರ್ತಕ್ಕಂಥ ಬದುಕನ್ನು ಸಾರ್ಥಕ ಮಾಡಿಸಿಕೊಳ್ಬೇಕು ಅಂದರೆ ನಾವು ನಿಯತ್ತು, ಪ್ರಾಮಾಣಿಕತೆ, ಉತ್ತಮ ಕೆಲಸಗಳು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕು. ಧನ್ಯವಾದಗಳು.